ಒಂದು ರೀತಿಯಲ್ಲಿ 2023ರಲ್ಲಿ ನಮಗೆ ಅದೃಷ್ಟವನ್ನ ತಂದುಕೊಟ್ಟಂತವರು. 2012 ಸತತವಾಗಿ ನಾನು ಅಧ್ಯಕ್ಷನಿರುವಂತಹ ಸಂದರ್ಭದಲ್ಲಿ ಅನೇಕ ಬೈ ಎಲೆಕ್ಷನ್ಸ್ಗಳನ್ನ ಸೋತ್ವಿ. ಆ ಸೋಲುವಂತಹ ಸಂದರ್ಭದಲ್ಲೇ ನಮಗೆ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಬಂತು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷವನ್ನ ಪ್ರತಿನಿಧಿಸುವಂತ ಅವಕಾಶವನ್ನ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ ಪಕ್ಷ ಕೊಡ್ತು. ಆ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಗೆದ್ರು, ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಅದಾದ ಮೇಲೆ ಪ್ರತಿಯೊಂದು ಬೈ ಎಲೆಕ್ಷನ್ ಅನ್ನು ಕೂಡ ನಾವು ಗೆದ್ಕೊಂಡೇ ಬಂದ್ವಿ. 2013ರಲ್ಲಿ ನಾವೇನು ಸರ್ಕಾರ ನಮ್ಮದಾಗೋದಕ್ಕೆ ಅದು ಒಂದು ರೀತಿಯಲ್ಲಿ ಅಡಿಪಾಯ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ ಮತ್ತು ಸುಕುಮಾರ್ ಶೆಟ್ಟರು ಕಾಂಗ್ರೆಸ್ನಲ್ಲಿ ಮನಸ್ಥಿತಿ ಕಾಂಗ್ರೆಸ್ ಇಂದೆ, ನಿಮಗೆ ಟಿಕೆಟ್ ಕೊಡದೇ ಇರೋದಕ್ಕೂ ಕಾರಣನೂ ಕಾಂಗ್ರೆಸ್ ಇಂದೆ. ಹಾಗಾಗಿ ನಮಗೆ ಮೂಕಾಂಬಿಕಾ ತಾಯಿಯ ದರ್ಶನವನ್ನ ಮಾಡಿಸುವುದರ ಜೊತೆಗೆ ಅನೇಕ ವರ್ಷಗಳು ಆ ಕ್ಷೇತ್ರವನ್ನ ಶ್ರೀ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದಕ್ಕೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತ ಸುಕುಮಾರ್ ಶೆಟ್ರೆ ಮತ್ತು ಕುಮಾರಸ್ವಾಮಿ, ನಾನು ಕೇಳ್ಕೊಂಡೆ ಕುಮಾರಸ್ವಾಮಿ ಕಾಂಗ್ರೆಸ್ನಲ್ಲಿ ಇದ್ದಂಗಿತ್ತಪ್ಪ ಯಾವಾಗ್ಲೂ ಅಂತ. ಆಮೇಲೆ ಅವ್ರು ಕನ್ಫರ್ಮ್ ಮಾಡಿದ್ರು, ಹೌದು ಯೂತ್ ಕಾಂಗ್ರೆಸ್ನಲ್ಲಿ ಇದ್ರು ಅಂತೇಳಿ. ಯಾಕೆಂದ್ರೆ ಆ ಕಾಂಗ್ರೆಸ್ಸಿನ ಅಡಿಪಾಯ ಮತ್ತು ಆ ಪಾಠಗಳೇ ಬೇರೆ ಇರ್ತದೆ. ಅದಕ್ಕೋಸ್ಕರ ಮಾನ್ಯ ಕುಮಾರಸ್ವಾಮಿ ಅವರೇ ಮತ್ತು ನಮ್ಮ ಐನೂರು ಮಂಜುನಾಥ್ ಅವರೇ, ಯಾರನ್ನು ಬಿಟ್ಟಿದ್ದೀನಪ್ಪ, ಮತ್ತೆ ಅಧ್ಯಕ್ಷರು ಅಂಶು ರಾಜೇಗೌಡರು, ತಮ್ಮಯ್ಯನವ್ರು ಇದ್ದಾರೆ. ಎಲ್ಲಿ ತಮ್ಮಣ್ಣ? ಹಿಂದಕ್ಕೆ ಹೋದ್ರೆ ಹೆಂಗಾಗ್ತದ್ರಿ? ಮಾನ್ಯ ಎಲ್ಲ ಮುಖಂಡರುಗಳೇ ಮತ್ತು ಮುಂದೆ ಕೂಡ ಮುಂದಿನ ಲೈನ್ನಲ್ಲಿ ಎಲ್ಲ ಚಂದ್ರಮೌಳಿ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಪ್ರವೀಣ್ ಶೆಟ್ಟಿ ಇದ್ದಾರೆ. ಎಲ್ಲರೂ ಕೂಡ ಬಹಳ ದೊಡ್ಡ ಮುಖಂಡರುಗಳೇ, ಎಲ್ಲರೂ ಕೂಡ ತಾವಿದ್ದೀರಿ. ಶಂಕರ್ ಅವರು ಬಹಳ ಚೆನ್ನಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿದರು. ದೇಶದಲ್ಲಿ ಇವತ್ತು ರಾಜಕಾರಣ ಕವಲು ದಾರಿಯಲ್ಲಿದೆ. ಬಹುಶಃ ಸ್ವತಂತ್ರ ಬಂದ ಮೇಲೆ ರಾಜಕೀಯ ಈ ಪರಿಸ್ಥಿತಿಗೆ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಹೋಗಿರಲಿಲ್ಲ. ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಈ ದೇಶದಲ್ಲಿ ರಾಜಕಾರಣ ಇಷ್ಟೊಂದು ಕೀಳು ಪರಿಸ್ಥಿತಿಗೆ ಹೋಗಿರಲಿಲ್ಲ. ಇವತ್ತು ದೇಶದ ರಾಜಕಾರಣ ವಿಭಜನೆಯ ರಾಜಕಾರಣ ಆಗಿದೆ. ಸಂವಿಧಾನವನ್ನ ಗೌರವಿಸ್ತೇವೆ ಅಂತ ಹೇಳುವಂತ ಮಾತನ್ನ ಕೇಳಿದ್ದೇನೆ. ನಾನು ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಓದುವಾಗ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನನ್ನ ಮಾತಾಡಿದ್ದಾರೆ ಸಂವಿಧಾನದ ಬಗ್ಗೆ ಅಂತ ಹೇಳಿ ನೋಡಿದೆ. ಬಹಳ ಒಳ್ಳೊಳ್ಳೆಯ ಪದ ಪ್ರಯೋಗ ಮಾಡಿದ್ದಾರೆ. ಪ್ರಪಂಚದ ಯಾವುದೇ ದೇಶದಲ್ಲಿ ಇಲ್ಲದೆ ಇರತಕ್ಕಂತ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಂತ ನಮ್ಮ ಭಾರತದ ಸಂವಿಧಾನ ಅಂತ ಹೇಳಿದ್ದಾರೆ. ಮುಂದುವರೆದವರು ಹೇಳ್ತಾರೆ, ಇವತ್ತು ನಾನು ಪ್ರಧಾನಮಂತ್ರಿ ಆಗಿದ್ರೆ ಬಾಬಾ ಸಾಹೇಬ್ ಅವರೇ ಕಾರಣ, ಸಂವಿಧಾನವೇ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅವರು. ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತಿನ ದಿವಸ ಅವರು ನಡ್ಕೊಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.